ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೋಡಿ ರೋಡ್ಸ್, ಕೆವಿನ್ ಓಯನ್ಸ್, ಟ್ರಿಪಲ್ ಎಚ್, ರ್ಯಾಂಡಿ ಓರ್ಟನ್ ಅವರ ನಡುವೆ ನಡೀತಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಲಿಟರಲಿ ಗೈಸ್, ಬ್ಲಡ್ ಲೈನ್ ಸ್ಟೋರಿ ಲೈನ್ಗೆ ಡಬ್ಲ್ಯೂ ಅವರು ಒಂದು ಬ್ರೇಕ್ ನ ಹಾಕ್ದಾಗ ಓಕೆ ಗುರು, ಡಬ್ಲ್ಯೂ ಡಿಸೆಂಬರ್ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅಲ್ಲಿ ನಡೆಯುತ್ತೆ, ಜನವರಿ ತನಕ ಬೋರಿಂಗ್ ಆಗಿರುತ್ತೆ ಅನ್ಕೊಂಡೆ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ್ಮೇಲೆ ಇಂಥ ಒಂದು ಅದ್ಭುತವಾದ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಿಟ್ರಲಿ ಗೈಸ್, ನನಗಂತೂ ನಮ್ಮ ಕೆವಿನ್ ಓಯನ್ಸ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಗೈಸ್, ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಫ್ಯಾನ್ಸ್ಗಳು ಕೋಡಿ ರೋಡ್ಸ್ ಅವರ ವಿರುದ್ಧ ಟರ್ನ್ ಕೂಡ ಆಗಬಹುದು. ನಿಮ್ಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮುಗಿದ ಕೂಡಲೇ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಪಾಯಲ್ ಡ್ರೈವರ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಡಬ್ಲ್ಯೂ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಅಂಡ್ ಆ ಒಂದು ವಿಡಿಯೋನ ಸರಿಯಾಗಿ ನೀವು ನೋಡಿದ್ರೆ ಕ್ರೌಡ್ ಚಾಂಟ್ಗಳು ಕೂಡ ನಿಮಗೆ ಕೇಳಿಸುತ್ತೆ. ಅಂಡ್ ಕ್ರೌಡ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ನಮ್ಮ ಕೋಡಿ ರೋಡ್ಸ್ ಅವರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಿರೋದಿಲ್ಲ, ಬದಲಿಗೆ ಕೆವಿನ್ ಓಯನ್ಸ್ ಅವರಿಗೆ ಕ್ರೌಡ್ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಪಾಯಲ್ ಡ್ರೈವರ್ನ ಕನೆಕ್ಟ್ ಮಾಡಿದಾಗ ಒನ್ ಮೋರ್ ಟೈಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸ್ಟ್ರೆಚರ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟ್ ಕೂಡ ಕೇಳಿಸ್ತಾ ಇರುತ್ತೆ. ಸೊ ಇಲ್ಲಿ ಫೈನಲಿ ಡಬ್ಲ್ಯೂ ಕ್ರೌಡ್ಗೂ ಕೂಡ ಗೊತ್ತಾಗ್ತಾ ಇದೆ, ಕೋಡಿ ರೋಡ್ಸ್ ಅವರು ತನ್ನ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಮಾತ್ರ ಫ್ರೆಂಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡ. ಅಂಡ್ ಇಷ್ಟು ದಿನ ಕೆವಿನ್ ಓಯನ್ಸ್ ಅವರು ಏನ್ ಹೇಳ್ತಾ ಇದ್ರು ಅದು ನಿಜ ಅಂತ. ಅಂಡ್ ಅದಕ್ಕೋಸ್ಕರನೇ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟು ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಗೈಸ್, ಹಿಂಗೆ ಹೋಯ್ತಾ ಇದ್ರೆ ಕ್ರೌಡ್ ಕಂಪ್ಲೀಟ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆಗುತ್ತೆ ಅನ್ಕೋತೀನಿ. ನಿಜವಾಗ್ಲೂ ನಾನು ಕೂಡ ಅದನ್ನೇ ಬಯಸ್ತಾ ಇದ್ದೀನಿ, ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡ್ಬೇಕು ಅಂತ. ಸೊ ಈಗಲೇ ನಮ್ಮ ಕ್ರೌಡು ಕೆವಿನ್ ಓಯನ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ರಾಕ್ ಅವರು ರಿಟರ್ನ್ ಆದಾಗ ಪ್ರಾಬಬ್ಲಿ 100% ರಾಕ್ ಅವ್ರನ್ನ ನಮ್ಮ ಕ್ರೌಡ್ ಸಪೋರ್ಟ್ ಮಾಡಿ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡುತ್ತೆ ಅನ್ಕೋತೀನಿ. ಲಿಟ್ರಲಿ ಆ ಒಂದು ಫೀಲಿಂಗ್ ಕೂಡ ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ತಾನು ಮಾಡಿದ್ದು ಸರಿ ಅಂತ ತನ್ನನ್ನ ತಾನು ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು ಆ ಒಂದು ಮ್ಯಾಚ್ ನ ಫಿನಿಶ್ ಯಾವ ರೀತಿ ಆಯ್ತು ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೀಲ್ ಚೇರ್ ಮೇಲೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಕೆವಿನ್ ಓಯನ್ಸ್ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ರೆಫ್ರಿ ರಿಂಗ್ ಔಟ್ ಸೈಡ್ ಇಂದಾನೆ ಪಿನ್ ಮಾಡ್ತಾನೆ, ಬಟ್ ಅವನು ಸರಿಯಾಗಿ ಪಿನ್ ಮಾಡೋದಿದ್ರೆ ರಿಂಗ್ ಮೇಲ್ಗಡೆ ಬಂದು ಪಿನ್ ಮಾಡಬಹುದಾಗಿತ್ತು. ಅಂಡ್ ಈ ಒಂದು ವಿಚಾರನ ಗಮನಿಸಿದಂತಹ ಎಲ್ಲರೂ ಕೂಡ ಕೋಡಿ ರೋಡ್ಸ್ ಇನ್ನೂ ಕೂಡ ಗೆದ್ದಿಲ್ಲ ಅಂತ ತನ್ನ ಒಪಿನಿಯನ್ ನ ತಿಳಿಸ್ತಾ ಇದ್ದಾರೆ. ಅಂಡ್ ಇದೇ ರೀತಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ, ರೆಫ್ರಿ ಮಾಡಿದಂತಹ ತಪ್ಪಿಂದ ಕೋಡಿ ರೋಡ್ಸ್ ಅವರು ಗೆದ್ದಿರಬಹುದು, ಬಟ್ ನಾನೇ ರಿಯಲ್ ಚಾಂಪಿಯನ್, ಅದಕ್ಕೋಸ್ಕರ ನಾನು ನನ್ನ ನ್ಯಾಯನ ಕೋಡಿ ರೋಡ್ಸ್ ಅವರಿಗೆ ಸಲ್ಲಿಸಿದ್ದೀನಿ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಬಂದಂತಹ ಎಲ್ಲ ಆಡಿಯನ್ಸ್ ಕೂಡ ನನ್ನನ್ನ ನೋಡಿ ಹ್ಯಾಪಿಯಿಂದ ಮನೆಗೆ ಹೋಗಿದ್ದಾರೆ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಅದೆಲ್ಲದೂ ಕೂಡ ಮುಗಿದ್ಮೇಲೆ ನಮಗೆ ಟ್ರಿಪಲ್ ಎಚ್ ಆಗಿ ಕೆವಿನ್ ಓಯನ್ಸ್ ಅವರ ನಡುವೆ ಕೂಡ ಸ್ವಲ್ಪ ಆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆನೂ ಕೂಡ ಡಬ್ಲ್ಯೂ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಇವನ್ ಆ ಒಂದು ಟ್ವೀಟ್ ಕೂಡ ರೀಟ್ವೀಟ್ ಮಾಡ್ತಾ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ ಗೊತ್ತಾ, ಆಫ್ ಏರ್ ಅಲ್ಲಿ ಆ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿರಬಹುದು, ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಟ್ರಿಪಲ್ ಎಚ್ ಅವರು ನನ್ನನ್ನು ಹೊಗಳಿದ್ದಾರೆ. ಈವನ್ ನಾನು ಮಾಡಿದಂತಹ ಕೆಲಸದಿಂದ ಟ್ರಿಪಲ್ ಎಚ್ ಅವರು ಖುಷಿಯಾಗಿ ನನ್ನನ್ನ ಕ್ರಿಸ್ಮಸ್ ಪಾರ್ಟಿಗೆ ಅವರ ಮನೆಗೂ ಕೂಡ ಕರೆದಿದ್ದಾರೆ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ತಿಳಿಸಿದ್ದಾರೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರ ಟ್ವಿಟರ್ ಬ್ಯಾನರ್ ಆಗಿರಬಹುದು, ಟ್ವಿಟರ್ ಪ್ರೊಫೈಲ್ ಪಿಕ್ಚರ್ ಆಗಿರಬಹುದು, ಎಲ್ಲವೂ ಕೂಡ ಚೇಂಜ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಜೊತೆ ನಮ್ಮ ಕೆವಿನ್ ಓಯನ್ಸ್ ಅವರು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ಈಗಿನ ಫೋಟೋ ಅಲ್ಲ, ಹಳೆಯ ಫೋಟೋ. ಅದನ್ನ ನಮ್ಮ ಕೆವಿನ್ ಓಯನ್ಸ್ ಅವರು ತಮ್ಮ ಡಿಪಿ ಆಗಿ ಹಾಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಟ್ರಿಪಲ್ ಎಚ್ ಆಗಿ ತಾನು ಹ್ಯಾಪಿ ಆಗಿರ್ತಕ್ಕಂತಹ ಒಂದು ಫೋಟೋನು ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಗೈಸ್, ಸ್ಟೋರಿ ಪ್ರಾಬಬ್ಲಿ ಯಾವ ರೀತಿ ಹೋಗ್ಬಹುದು ಅಂದ್ರೆ, ನಮ್ಮ ಕೆವಿನ್ ಓಯನ್ಸ್ ಅವರ ಪ್ರಕಾರ ನಾನೇ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಗೆದ್ದಿರೋದು ಅಂಡ್ ಈಗ ನಾನೇ ಹೊಸ ಚಾಂಪಿಯನ್. ಅದಕ್ಕೋಸ್ಕರ ನಮ್ಮ ಕೆವಿನ್ ಓಯನ್ಸ್ ಅವರು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಹೋಗಿದ್ದಾರೆ. ಸೊ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ಗಳಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಜೊತೆನೆ ನೋಡೋದಕ್ಕೆ ಸಿಗಬಹುದು.
ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬಂದ್ರು ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರಂತೂ ನೀನು ಚಾಂಪಿಯನ್ ಅಲ್ಲ ನಾನೇ ಚಾಂಪಿಯನ್ ಅಂತ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ನಮ್ಮ ಕೆವಿನ್ ಓಯನ್ಸ್ ಅವರು ಇಟ್ಕೊಂಡ್ರೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ನಮ್ಮ ಕೋಡಿ ರೋಡ್ಸ್ ಅವರು ಇಟ್ಕೊಳ್ಳೋದು ನೋಡೋದಕ್ಕೆ ಸಿಗಬಹುದು. ಅಂಡ್ ಪ್ರಾಬಬ್ಲಿ ಇವರ ನಡುವೆ ನಮಗೊಂದು ನೆಕ್ಸ್ಟ್ ರಿಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗೈಸ್, ಯಾವ ರೀತಿ ಡಬ್ಲ್ಯೂ ಅವರು ಒಂದು ಸ್ಟೋರಿ ಲೈನ್ ನ ಇಂಪ್ರೂವ್ ಮಾಡಬಹುದು ಅಂತ ನೀವ್ ಇದ್ರಲ್ಲೇ ಲೆಕ್ಕ ಹಾಕಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ನಮ್ಮ ಟ್ರಿಪಲ್ ಎಚ್ ಅವರು ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಕೊಡೋದಕ್ಕಿಂತ ಮುಂಚೆ ಇದು ಬರೀ ಒನ್ ನೈಟ್ ಓನ್ಲಿ, ಆ ಒಂದು ದಿನಕ್ಕೆ ಮಾತ್ರ ಅಂತ ಒತ್ತಿ ಒತ್ತಿ ಹೇಳಿ ಕೋಡಿ ರೋಡ್ಸ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ನ ಕೊಟ್ಟಿದ್ರು. ಆಗ ನಾವು ಅನ್ಕೋತಾ ಇದ್ವಿ ಓಕೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಒಂದ್ ರೀತಿ ರೆಟ್ರೋ ಲುಕ್ ನ ಕೊಡೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಚಾಂಪಿಯನ್ಶಿಪ್ ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ. ಅಂಡ್ ಒನ್ ನೈಟ್ ಓನ್ಲಿ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ರಲ್ಲ, ಈಗ ಅದು ಒನ್ ನೈಟ್ ಓನ್ಲಿ ಆಗಿ ಉಳಿದಿಲ್ಲ. ಯಾಕಂದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಬರುವಂತಹ ಸ್ಮ್ಯಾಕ್ ಡೌನ್ ಗಳಲ್ಲಿ ಬರುವಂತಹ ಶೋಗಳಲ್ಲಿ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬರೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಇನ್ ಮುಂದೆ ನಮಗೆ ರೆಗ್ಯುಲರ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿವರೆಗೂ ನಮ್ಮ ಕೆವಿನ್ ಓಯನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಸೋಲೋದಿಲ್ವೋ ಅಥವಾ ನಮ್ಮ ಟ್ರಿಪಲ್ ಎಚ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಕೆವಿನ್ ಓಯನ್ಸ್ ಅವರ ಕೈಯಿಂದ ಕಿತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಮ್ಮ ಕೆವಿನ್ ಓಯನ್ಸ್ ಅವರ ಬಳಿನೇ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಇರುತ್ತೆ ಅಂತಾನೆ ಹೇಳ್ಬೋದು. ಲಿಟರಲಿ ಗೈಸ್, ಸ್ಟೋರಿ ಯಾವ ರೀತಿ ಹೋಗ್ತಾ ಇದೆ, ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಫ್ಯೂಡ್ಸ್ ಆಗ್ತಾ ಇದೆ. ಇದ್ರ ಮಧ್ಯೆ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರು ಕೂಡ ಬಂದು ಆಡ್ ಆಗ್ತಾರೆ. ಜನವರಿ 6ನೇ ತಾರೀಕು ರಾಕ್ ಅವರು ಕೂಡ ಬರ್ತಾರೆ ಅಂತ ರೂಮರ್ಸ್ ಗಳು ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಅಷ್ಟರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರ ಜೊತೆ ತನ್ನ ಸ್ಟೋರಿನ ಫಿನಿಶ್ ಮಾಡಬೇಕು. ನೋಡೋಣ ಇವರ ಮ್ಯಾಚ್ ನಮಗೆ ಮತ್ತೊಮ್ಮೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಸ್ಮ್ಯಾಕ್ ಡೌನ್ ಅಲ್ಲಿ ಬುಕ್ ಮಾಡಬಹುದು ಅಥವಾ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಲ್ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಸೋಲಿಸಿ ವಿನ್ ಆದ್ಮೇಲೆ ನಮಗೆ ರಾಕ್ ಅವರ ಕನ್ಫ್ರಂಟೇಷನ್ ನೋಡೋದಕ್ಕೆ ಸಿಗಬಹುದು ಕೋಡಿ ರೋಡ್ಸ್ ಅವರ ವಿರುದ್ಧ. ಐ ಥಿಂಕ್ ಗೈಸ್ ಇಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಹೀಲ್ ಆಗ್ಲಿಲ್ಲ ಅಂದ್ರೂ ಕೂಡ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಕೆವಿನ್ ಓಯನ್ಸ್ ಅವರ ವಿರುದ್ಧ ಈಗಾಗಲೇ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇದಾರೋ ಅದೇ ರೀತಿ ಇನ್ ಮುಂದೆ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಕ್ಕಾಗ ಅಥವಾ ಇವರ ನಡುವೆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಾಗ ಕಂಪ್ಲೀಟ್ ಆಗಿ ಕ್ರೌಡ್ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಒಂದು ಫ್ಯೂಡ್ ನ ನೋಡೋದಕ್ಕೆ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ ಮುಂದೆ ನಮಗೆ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಪ್ರತಿ ವಾರ ನೋಡೋದಕ್ಕೆ ಸಿಗುತ್ತೆ, ಅದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.